ರಾಜ್ಯದ ಅಭಿವೃದ್ಧಿ ಸಾಧ್ಯವಿಲ್ಲ, ಇದರಲ್ಲಿ ರಾಜಕೀಯ ಇಲ್ಲ ಅಂತ ಹೇಳಿದ್ರು. ಈ ವೇಳೆ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿದಾಗ ಗದ್ದಲ ಶುರುವಾಯಿತು. ನಮಗೆ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ 5,300 ಕೋಟಿ ರೂಪಾಯಿ ಅಪ್ಪರ್ ಭದ್ರಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರದ ಬಜೆಟ್ ಇವತ್ತಿನವರಿಗೆ 5,300 ಕೋಟಿ ರೂಪಾಯಿಗಳಲ್ಲಿ 1 ರೂಪಾಯಿನೂ ಬಂದಿಲ್ಲ. 1 ರೂಪಾಯಿನೂ ಬಂದಿಲ್ಲ. ನಾವು ಕೇಳ್ತಿದ್ವಿ. ನಾನು ಹೋಗಿ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಭೇಟಿ ಮಾಡಿದ್ದೆ. ಆಮೇಲೆ ಜಲಸಂಪನ್ಮೂಲ ಸಚಿವರನ್ನು ಕೂಡ ನಾನು DK ಶಿವಕುಮಾರ್ ಅವರು ಇಬ್ಬರು ಭೇಟಿ ಮಾಡಿದ್ದು. ಈ 5,300 ರೂಪಾಯಿ ಕೊಡ್ರಿ ಅಂತ ಹೇಳಿದ್ರು. ಮತ್ತೆ 11,945 ಕೋಟಿ ರೂಪಾಯಿ ಕೊಡಿ. ನಾ ಇನ್ನೂ ಉತ್ತರನೇ ಮುಗಿಸಿಲ್ಲ, ಹಿಂಗ್ ಬೆರಳು ತೋರಿಸಿದ್ರೆ ಹೆಂಗ್ರಿ? ಏನ್ ಕ್ವಶನ್ ಅವರ್ ಇದು? ಕ್ವಶನ್ ಕೇಳಿದ್ರು ಅವರು. ಕೂತ್ಕೊಳ್ಳಿ ಪ್ಲೀಸ್. ಉತ್ತರನೇ ಮುಗಿಸಿಲ್ಲ, ಮಧ್ಯದಲ್ಲಿ ಬಿಟ್ರಂಗೆ. It is not a reply. It is not a reply to the governor's address. Please sit down. ಸಭಾಪತಿಗಳೇ ಕೊಡ್ಲಿಲ್ಲ. ಫೆಬ್ರವರಿ 15ನೇ ತಾರೀಕು ಇದ್ದೀವಿ. ಇವತ್ತವರೆಗೆ ಅವರೇ ಬಜೆಟ್ ಒಪ್ಕೊಂಡಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಬಜೆಟ್ ಒಪ್ಕೊಂಡಿರ್ತಕ್ಕಂಥ 5,300 ಕೋಟಿ ರೂಪಾಯಿ 1 ರೂಪಾಯಿ ಬಿಡುಗಡೆ ಮಾಡಲಿಲ್ಲ. ನಾವು ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ನಿಲ್ಲಬಾರದು ಅನ್ನೋ ಕಾರಣಕ್ಕೋಸ್ಕರ 1,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೇವೆ. ಇಲ್ಲಿವರೆಗೆ 1,000 ಕೋಟಿ ರೂಪಾಯಿ ನಾಚಿಕೆ ಆಗಲ್ಲ ನಿಮ್ಗೆ? ಕರ್ನಾಟಕದ ಕನ್ನಡಿಗರಿಗೆ 7 ಕೋಟಿ ಕನ್ನಡಿಗರಿಗೆ ಬಿಜೆಪಿ ಕೇಂದ್ರ ಸರ್ಕಾರ ದ್ರೋಹ ಮಾಡ್ತಾ ಇದೆ. ಅವರ ದ್ರೋಹದಲ್ಲಿ ಇವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ನಮಗೆ ಧರ್ಮ ಪ್ರಚಾರ ವಿಚಾರಕ್ಕೆ ಹಲ್ಲೆ ಮಾಡಿ ವಾರ್ನಿಂಗ್ ನೀಡಲಾಗಿದೆ. ಒಂದು ಪಂಗಡದವರ ಮೇಲೆ ಮತ್ತೊಂದು ಪಂಗಡದವರು ಹಲ್ಲೆಯನ್ನ ನಡೆಸಿದ್ದಾರೆ. ದೇವದುರ್ಗ ತಾಲೂಕು ದೇವತಗಲ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಹಲ್ಲೆಗೊಳಗಾದವರಿಂದ ದೇವದುರ್ಗ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ಹಲ್ಲೆಕೋರರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದೂರು ದಾಖಲು ಮಾಡಲಾಗಿದೆ. ಹೊಸಪೇಟೆಯಿಂದ ಬಂದಿದ್ದಂತಹ ಅಹಮದಿಯಾ ಪಂಗಡದ ಮುಸ್ಲಿಮರು ಧರ್ಮ ಪ್ರಚಾರವನ್ನ ಮಾಡ್ತಾ ಇದ್ರು. ಇದಕ್ಕೆ ವಿರೋಧಿಸಿದ ಮುಸ್ಲಿಮರ ಮತ್ತೊಂದು ಪಂಗಡ ಹಲ್ಲೆ ಮಾಡಿರೋ ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆ ಹಲ್ಲೆಗೊಳಗಾದಂತಹ ಅಹಮದಿಯಾ ಸಮುದಾಯದ ಖಾಜಿ ಮೊಹಮ್ಮದ್ ರಫಿ ದೂರನ್ನ ದಾಖಲಿಸಿದ್ದು, ಮತ್ತೊಂದು ಪಂಗಡದ ಮೆಹಬೂಬ್ ಮೌಲಾನಾ, ಸಾಜಿದ್ ಅಹಮದ್, ಮಜೀಬ್ ರೆಹಮಾನ್, ಅಶ್ಫಕ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ. बात करो, फोन बात करो। साथ में जिद करना अच्छी बात नहीं है, बोल दो साथ में, ये सब इतना हंगामा कर रहे हैं। इंशाअल्लाह जिद्दी से नुकसान है।
ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ನಕಲು ಮಾಡಲು ಅವಕಾಶ ನೀಡುವಂತೆ ಉಪನ್ಯಾಸಕರಿಗೆ ಪ್ರಿನ್ಸಿಪಾಲ್ ತಾಕೀತು ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿರುವ ಕರ್ನಾಟಕ ಕೀರ್ತಿ ಕಾಲೇಜಿನ ಪ್ರಿನ್ಸಿಪಾಲ್ ವಿಡಿಯೋ ವೈರಲ್ ಆಗಿದೆ. ಪ್ರಥಮ ವರ್ಷದ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ 20 ರಿಂದ 30 ಮಾರ್ಕ್ಸ್ ಹೇಳಿಕೊಡೋಕೆ ಅವಕಾಶ ಕೊಡ್ರಿ ಅಂತ ಪ್ರಿನ್ಸಿಪಾಲ್ ಶಶಿಧರ್ ಕಾರಗಿ ಉಪನ್ಯಾಸಕರ ಮೇಲೆ ಒತ್ತಡ ಹೇರಿರುವ ವಿಡಿಯೋ ವೈರಲ್ ಆಗಿದೆ. ಅಲ್ಲದೆ ನಿನ್ನೆ ನಡೆದ ಬಿಸಿನೆಸ್ ಸ್ಟಡೀಸ್ ಪರೀಕ್ಷೆಯಲ್ಲಿ ಉಪನ್ಯಾಸಕ ಗಿರೀಶ್ ಕುರಂದವಾಡ ನಕಲು ಮಾಡ್ತಾ ಇರುವಂತಹ ವಿಡಿಯೋ ನ್ಯೂಸ್ 18ಗೆ ಲಭ್ಯವಾಗಿದೆ. ಕಾಪಿ ಮಾಡಕ್ ನಾವ ಮಾಡಕ್ ಕೊಡಲ್ಲ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.